ಮೃತ ಡ್ರೈವರ್ ಬಾಬು ಮನೆಗೆ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟಿದ್ದಾರೆ. ಮೃತ ಬಾಬು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಶಾಸಕರು. ಚಿಕ್ಕಬಳ್ಳಾಪುರದ ಇಡಗೂರು ಗ್ರಾಮದಲ್ಲಿನ ಬಾಬು ಮನೆಗೆ ಭೇಟಿ ಕೊಟ್ಟರು ಶಾಸಕ ಪ್ರದೀಪ್ ಈಶ್ವರ್. ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರು. ಅವರ ಕಣ್ಣೀರು ಒರೆಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಬಾಬು ತಾಯಿಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನ ಸಾವನ್ನಪ್ಪಿರುವಂತಹ ಬಾಬು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ಸಾವಿಗೆ ಹೊಣೆಗಾರರು ಯಾರು? ಸುಧಾಕರ್ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಸಾವಿನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ. ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಅವರ ತಾಯಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸ್ತೀನಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಜಾಬ್ ಕೊಡಿಸ್ತೀನಲ್ಲ, ನನ್ನ ಜವಾಬ್ದಾರಿ. ಮತ್ತು ನಿಮ್ಮ ಕುಟುಂಬಕ್ಕೆ ನಾನು ನೀವೇನು ಅಮೌಂಟ್ ಕೊಟ್ಟಿದ್ದೀರಾ ಪೊಲೀಸ್ ಇಲಾಖೆಯವರಿಂದ ಅವ್ರು ಕಾನೂನು ರೀತಿ ಕ್ರಮ ತಗೊತಾರೆ. ನೀವೇನು ಯಾವ ಥರ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರೋ ಆ ಥರ ಪೊಲೀಸರು ತಾವು ಅದು ನಡೆಯುತ್ತೆ. ಅದ್ರ ಪಾಡು ಕಾನೂನು ತನ್ನ ಪ್ರಕ್ರಿಯೆ ನಡೆಸುತ್ತೆ. ಬಟ್ ನಿಮ್ಮ ಕುಟುಂಬದ ಜೊತೆ ಸ್ಥಳೀಯ ಜಾಬ್ ಇವಳು ಅವ್ರ ಮನೆಗೂ ಕರ್ಕೊಂಬಲ್ಲ. ಅವಳಿಗೆ ಪರಿಸ್ಥಿತಿ ಆ ಥರ ಇರುತ್ತೆ ಹೇಳಿ ಸರ್. ನಾವೇ ಅವರು ಮನೆ ಕರ್ಕೊಳಲ್ಲ. ಈಗ ಮನೆ ಇಲ್ಲೂ ದಾರಿ ಇಲ್ಲ. ತಾವೇ ಈಗ ದಾರಿ ಇವಳು ಅವ್ರ ಮನೆಗೂ ಕರ್ಕೊಂಬಲ್ಲ. ಅವಳಿಗೆ ಪರಿಸ್ಥಿತಿ ಆ ಥರ ಇರುತ್ತೆ ಹೇಳಿ ಸರ್. ನಾವೇ ನೋಡ್ಕೊಂಡು ಸಾವನೆ ಮಾಡ್ತಾ ಇದ್ದಿದ್ದು ಮನೆಯಲ್ಲಿ. ನಮ್ಗೊಂಥರ ಅವನೇ ನಮ್ಮ ಮನೆಯಲ್ಲಿ ಧೈರ್ಯ ಇದ್ದಿದ್ದು. ನಮಗೆ ಎಲ್ಲ ತಿಳುವಳಿಗೂ ಅವನಿಗೆ ಇದ್ದಿದ್ದು. ನಾವು ಅವ್ನು ಹೇಳಿದ ಮಾತು ನಾವು ಕೇಳ್ಬೇಕಾಗಿತ್ತು. ಅವ್ರ ಹೆಂಡತಿ ಅವ್ರ ಗಂಡ ಕಿತ್ತಾದ್ರೆ ಅಂದ್ರೆ ಅವನಿಗೆ ಫೋನ್ ಮಾಡಿ ಇವ್ನ ಕರ್ಕೊಂತ ಇದ್ದ ಬಾರ ಈ ತರ 10 ಎಂಟ್ಲು ಹಿಂಗೆ ತುಡ್ಸಿ ನನ್ನ ಕಾರ್ ಮೇಲೆ ತುಡ್ಸಿ ಪೆಂಚಿಲ್ಲ ನಾವು. ಅದು 2 ಡೇಸ್ಲ ಫಸ್ಟ್ ತನ್ನ ಬಾಬು ಅವ್ರ ತಂದೆ ಗಮನಕ್ಕೆ ತರ್ತೀನಿ. ಮಗು ವಿಚಾರ ತರ್ತೀನಿ. ಜಾಬ್ ಕೊಡಿಸ್ತೀನಲ್ಲ, ನನ್ನ ಜವಾಬ್ದಾರಿ. ಮತ್ತು ನಿಮ್ಮ ಕುಟುಂಬಕ್ಕೆ ನಾನು ನೀವೇನು ಅಮೌಂಟ್ ಕೊಟ್ಟಿದ್ದೀರಾ ಪೊಲೀಸ್ ಇಲಾಖೆಯವರಿಂದ ಅವ್ರ ಕಾನೂನು ರೀತಿ. ಬಾಬು ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು. ಬಾಬು ಅಂತ ನಮ್ಮ 12ನೇ ವಾರ್ಡಿನ ನಿವಾಸಿ. ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಕಳೆದ 2 ದಿನಗಳ ಹಿಂದೆ ಜಿಲ್ಲಾ ಪಂಚಾಯತಿ ಅಂದರೆ DC ಆಫೀಸ್ ಆವರಣದಲ್ಲಿ ನೇಣಿಗೆ ಶರಣಾದರು. ಇವತ್ತು ಅವ್ರ ಅಂತ್ಯ ಸಂಸ್ಕಾರನೂ ಈ ಊರಲ್ಲಾಗಿದೆ. ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅವ್ರ ಶ್ರೀಮತಿಯವ್ರನ್ನ ಮತ್ತು ಬಾಬು ಅವ್ರ ತಾಯಿನ ಮತ್ತು ಬಾಬು ಅವ್ರ ಬ್ರದರ್ನ ಮಾತಾಡಿದ್ದೀನಿ. ಈಗಾಗಲೇ ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ 4,12,000 ಇನ್ನು 2 ದಿನದಲ್ಲಿ ಆ ಮಗು ಅಕೌಂಟಿಗೆ ಡಿಪಾಸಿಟ್ ಆಗುತ್ತೆ. ನಂತರ ಚಾರ್ಜ್ ಶೀಟ್ ಆದಮೇಲೆ ಇನ್ನೊಂದು 4.5 ಲಕ್ಷ ಮತ್ತೆ ಡಿಪಾಸಿಟ್ ಆಗುತ್ತೆ. ಆ ಮಗುಗೆ ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ. ನಾನು ಖಂಡಿತವಾಗೂ ಕೊಡಿಸ್ತೀನಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ, ಸ್ಪೀಕರ್ ಅವ್ರನ್ನೂ ಮಾತಾಡ್ತೀನಿ. ಮತ್ತು ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ. ಮತ್ತು ಅವರು ಬ್ರದರ್ ಇದ್ದಾರೆ. ಈಗ ಬಾಬು ಆದಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ. ಆ ಹುಡುಗನಿಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ. ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಕೊಡಿಸ್ತೀನಿ ಸರ್. ಸುರೇಶ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸುರೇಶ್, ಸಾವಾಗಿದೆ, ಹೌದು, ಸಾಂತ್ವನೂ ಹೇಳಬೇಕು, ಎಲ್ಲನೂ ಸರಿ. ಆದರೆ ಎಲ್ಲೋ ಸಾವಿನ ಮನೆಯಲ್ಲಿ ರಾಜಕಾರಣ ಆಗ್ತಾ ಇದೆಯಾ ಅಂತ ಇಲ್ಲಿ? ಖಂಡಿತ ವಾಸ್ತವ ರಾಜಕಾರಣ ಆಗ್ತಿದೆ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ವಾಸ್ತವವಾಗಿ ಬಾಬು ಒಂದು ಮನಲ್ಲೊಂದು ಏನೊಂದು ತಾನು ಸರ್ಕಾರಿ ಕೆಲಸ ಗಿಟ್ಟಿಸ್ಕೊಳ್ಳೋದಕ್ಕೆ ಹಣ ಕೊಟ್ಟಿರ್ತಾನೆ, ಸುಮಾರು ಒಂದು 25 ಲಕ್ಷವರೆಗೂ. ಆ ಹಣ ವಾಪಸ್ಸು ಬರ್ಲಿಲ್ಲ, ಸರ್ಕಾರಿ ಕೆಲಸ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡ್ಕೊಂತಾರೆ. ಆ ಸಂದರ್ಭದಲ್ಲಿ 2021ರಲ್ಲಿ ಆಗಿನ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಇರ್ಬೋದು, ಆ ಸಂದರ್ಭದ ಬ್ರೋಕರ್ಗಳ ತರ ಕೆಲಸ ಮಾಡತಕ್ಕಂತಹ ಯಾರು ಇತರರು ಇರ್ತಾರೆ, ನಾಗೇಶ್ ಮತ್ತೆ ಮಂಜುನಾಥ್ ಇರ್ತಾರೆ, ಅವ್ರ ಹೆಸರುಗಳನ್ನ ಸ್ಪಷ್ಟವಾಗಿ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಈ ವಿಚಾರವನ್ನ ಏನಂತಂದ್ರೆ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಿದ್ದಾರೆ, ಅವರು ಮತ್ತೆ ಅವರ ಬೇರೆ ಎಲ್ಲ ಇರ್ತಾರೆ. ಅವರೆಲ್ಲ ಕೂಡ ಈಗ ದುರುದ್ದೇಶಪೂರ್ವಕವಾಗಿ ನಮ್ಮ ಮೇಲೆ ಆರೋಪ ಮಾಡ್ತೀರ ರೀತಿಯಲ್ಲಿ ಒಂದು ರಾಜಕಾರಣವನ್ನು ಶುರು ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ಪ್ರದೀಪ್ ಈಶ್ವರ್ ಸ್ವತಃ ಬೇಸರ ವ್ಯಕ್ತಪಡಿಸಿದ್ರೆ ವಾಸ್ತವವಾಗಿ ಆಗಿರೋದೇ ಬೇರೆ. ಅದನ್ನ ರಾಜಕಾರಣಕ್ಕೆ ತರೋದು ಯಾವ ರೀತಿ ಎಷ್ಟು ಮಾತ್ರ ಸರಿ ಅಂತ ಕೂಡ ಈಗಾಗಲೇ ಪ್ರದೀಪ್ ಈಶ್ವರ್ ಕೂಡ ಒಂದು ಸ್ಪಷ್ಟನೆಯನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸಾವಿನ ಮನೆಯಲ್ಲಿ ಈ ರೀತಿ ರಾಜಕಾರಣ ಮಾಡಿ ಎಷ್ಟು ಮಾತ್ರ ಸರಿ ಅನ್ನೋದು ಕೂಡ ಸಾರ್ವಜನಿಕರ ಚರ್ಚೆಗೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು.
ಓಕೆ, ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.